ಕ್ಯಾಮ್ರಾ ಕೊಡಲಿ ಏನು ಏನು ಕೊಡಲಿ ಹೋಗ ನನ್ನ ಮಗನೇ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಏನೋ ಕೆಲಸ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರಿನರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ವಿನೋದ್. ಗುರು, ಇವತ್ತು ನಮ್ಮ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಕೊಡ್ತಿದ್ದಾನೆ. ಸೊ ಅದಕ್ಕೋಸ್ಕರ ಬೆಂಗಳೂರಲ್ಲಿರೋ ಬಿಡದಿ ಹತ್ರ ಇರೋ ನಮ್ಮ ಫ್ರೆಂಡ್ ಫಾರ್ಮಸ್ ಹೋಗ್ತಾ ಇದ್ದೀನಿ. ಸೊ ಅಷ್ಟೇ ಅಲ್ಲ, ತುಂಬಾ ದಿನಗಳಾದ್ಮೇಲೆ ನಮ್ಮ ಫ್ರೆಂಡ್ಸ್ ಗಳು ಸೇರ್ಕೊಂಡು ಈ ರೀತಿ ಒಂದು ಪಾರ್ಟಿ ಮಾಡ್ತಾ ಇರೋದು. ಸೊ ಅದ್ರ ಎಂಜಾಯ್ಮೆಂಟ್ ನೀವು ಕೂಡ ನೋಡ್ಬೇಕು. ಸೊ ಅಷ್ಟೇ ಅಲ್ಲ, ಸ್ಟಾರ್ಟಿಂಗ್ ನಮ್ಮ ಮನೆಯಿಂದ ಹಿಡಿದು ಅಲ್ಲಿ ಏನೇನಾಯ್ತು, ತಿರುಗಿ ವಾಪಸ್ ನಮ್ಮ ಮನೆಗೆ ಇಷ್ಟು ಗಂಟೆ ಬಂದೆ. ಸೊ ಅದನ್ನೆಲ್ಲಾನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನಾನ್ ಕಂಡಂಗೆ ಬೇರೆ ಯಾವ ಯೂಟ್ಯೂಬರ್ಸು ಈ ರೀತಿ ಮಾಡಿಲ್ಲ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಯಾರು ತೋರಿಸಿಲ್ಲ ಅನ್ಕೊಂಡಿದ್ದೀನಿ. ಸೊ ಈ ಎಂಜಾಯ್ಮೆಂಟ್ ನೀವು ಮಿಸ್ ಮಾಡ್ಕೊಳ್ಬೇಡಿ. ಅದಲ್ಲ, ಇದು ನನ್ನ ಫಸ್ಟ್ ವ್ಲಾಗ್. ಏನಾದ್ರು ಮಿಸ್ಟೇಕ್ಸ್ ಇದ್ರೆ ದಯವಿಟ್ಟು ಕ್ಷಮಿಸಿ. ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ. ಅದೇನೇ ಮಿಸ್ಟೇಕ್ಸ್ ಇದ್ರೆ ನಾನು ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಸೊ ಹಾಗೆ ಇಲ್ಲಿಂದ ನಾನು ಟೋಲ್ಗೆ ಹೋಗ್ಬೇಕು ಅಂದ್ರೆ ನಾನು ಬೈಕಲ್ಲಿ ಹೋಗ್ಬೇಕು. ಸೊ ಟೋಲ್ಗೆ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ತುಮಕೂರಿಂದ ಬೆಂಗಳೂರಿಗೆ ಹೋಗ್ಬೇಕು. ಸೊ ಅಲ್ಲಿ ನಮ್ಮ ಫ್ರೆಂಡ್ ಬಂದು ಪಿಕಪ್ ಮಾಡ್ತಾನೆ. ಸೊ ಹಾಗಿದ್ರೆ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಗೋ ಟು ಟೋಲ್. ಹಂಗೆ ಇನ್ನೊಂದು ಏನಂದ್ರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ವಿಡಿಯೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿದ್ದೀನಿ ಗುರು, ಏನು ಮಿಸ್ಟೇಕ್ಸ್ ಇದೆ ದಯವಿಟ್ಟು ಕ್ಷಮಿಸಿ, ಸಪೋರ್ಟ್ ಮಾಡಿ. ಸೊ ಈಗ ನಮ್ಮೂರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರನೇ KSRTC ಕ್ಯಾಂಪಸ್ ಹತ್ಕೊಳ್ಳೋಣ ಅಂತ ಟೋಲ್ ಹತ್ರ ಬಂದಿದ್ದೀನಿ. ಸೊ ಹಾಗಿದ್ರೆ ಬನ್ನಿ ಹೋಗೋಣ. ಗುರು, ನಮ್ಮೂರಿಂದ ತುಮಕೂರಿಗೆ ಬಂದೆ. ಸೊ ತುಮಕೂರಿಂದ ಬೆಂಗಳೂರಿಗೆ ಹೋಗಕ್ಕೆ ನಾನ್ ಸ್ಟಾಪ್ ಗಾಡಿ ಸಿಕ್ತು. ಸೊ ಫೈನಲಿ ಬೆಂಗಳೂರು ಕೂಡ ಬಂದೆ. ಅಟ್ ಪ್ರೆಸೆಂಟ್ ಗೊರಗುಂಟೆಪಾಳ್ಯದಲ್ಲಿ ನಿಂತಿದ್ದೀನಿ. ಸೊ ಇಲ್ಲಿಂದ ನಾನು ಲಗ್ಗೆರೆ ಬ್ರಿಡ್ಜ್ಗೆ ಹೋದ್ರೆ ಅಲ್ಲಿ ನನ್ನ ಫ್ರೆಂಡ್ ಬಂದು ಪಿಕ್ ಮಾಡ್ತಾನೆ. ಸೊ ಈಗ ನನ್ನ ಜೊತೆ ನನ್ನ 3 ಫ್ರೆಂಡ್ಸ್ ಸೇರ್ಕೊಂಡು ಕಾರಲ್ಲಿ ಬಿಡದಿ ಹತ್ರ ಇರೋ ನಮ್ಮ ಫ್ರೆಂಡ್ ಫಾರ್ಮ್ ಹೌಸ್ ಹತ್ರ ಹೋಗ್ತಾ ಇದ್ದೀವಿ. ಗುರು, ಅಂತೂ ಇಂತೂ ನಮ್ಮ ಫ್ರೆಂಡ್ ಫಾರ್ಮ್ ಹೌಸ್ಗೆ ಬಂದಿದ್ದೀವಿ. ಬರೀ ಫಾರ್ಮ್ ಹೌಸ್ ತೋರಿಸ್ಕೊಡ್ತೀನಿ. ಗುರು, ನನ್ನ ಫ್ರೆಂಡ್ ಈ ಫಾರ್ಮ್ ಹೌಸ್ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ. ಆಗಾಗ ಬಂದ ಉಳ್ಕೊಳ್ಳೋದಕ್ಕೆ ಒಂದು ಪುಟ್ಟ ಮನೆ ಕೂಡ ಮಾಡ್ಕೊಂಡಿದ್ದಾನೆ. ಸೊ ಮನೆ ಒಳಗಡೆ ಯಾವ ತರ ಇದೆ ಅನ್ನೋದು ಕೂಡ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ಈಗ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಏನೋ ಬೇಜಾರು ಅನ್ಸಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿ ಮುಂದೆ ಹೋಗಿ. ಯಾಕಂದ್ರೆ ಮುಂದೆ ನಿಮ್ಗೆ ಫುಲ್ ಎಂಜಾಯ್ಮೆಂಟ್ ಇದೆ. ಸೊ ಅದನ್ನ ಮಾತ್ರ ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓ ಹರೀಶ್ ಅಣ್ಣ, ಅಲ್ಲ ಮಧ್ಯದಲ್ಲಿ ಬಿಸ್ನೆಸ್ ಮಾಡ್ಕೊಂಡ್ ಬಂದಿದ್ದೀವಿ, ಗಿರಿ ಹಿಡ್ಕೊಂಡು ಆದ್ರೆ ಸ್ಟಾರ್ಟ್ ಆಯ್ತು ಬ್ರೋ ವ್ಲಾಗು. ನೋಡಿ ಇಲ್ಲಿ ಬರಲ್ಲ ಅಂತಲ್ಲೋ, ಏನ್ ಮಾಡ್ತೀಯಾ? ಹರೀಶ್, ರಾಜೇಶ್ ಏನು ಒಂದು ಉಂಡೆ ಕೋಳಿ ಯಾವ್ಯಾವ ನೋಡ್ಬಾರ ಇಲ್ಲ ಇದೆ ಉಂಡೆ, ಅದು ಉಂಡೆ ಕೋಳಿ. ಇನ್ನೊಂದು ಮೊಟ್ಟೆ ಕೋಳಿ ಐತೆ, ಮೊಟ್ಟೆ ಕೋಳಿ ಇರೋದು ಫ್ರೈ ಮಾಡ್ಕೊಡ್ರಿ. ಇನ್ನೊಂದು ಕಬಾಬ್ ಮೊಟ್ಟೆ ಕೋಳಿ ಫ್ರೈ ಚೆನ್ನಾಗಿರ್ಕೊಳು. ಮೊಟ್ಟೆ ಕೋಳಿ ಬೇಯಕ್ಕೆ ಎಷ್ಟೊಂದು ಬೇಕೇನು ನೋಡಕ್ಕೆ ಇದು ಎರಡೆರಡು ಮಾಡ್ಕೊಡ್ಬೇಕು ಸರ್. ಮೊಟ್ಟೆ ಇದು ಮೊಟ್ಟೆ ಇದು ಕಣ್ಣು ಮೊಟ್ಟೆ ಕೋಳಿ ಫ್ರೈ ಚೆನ್ನಾಗಿ ಬರುತ್ತೆ ಕಣೋ. ನಮ್ಮ ಅಣ್ಣ ಯಶೋಣ ಹೇಳಾಕ್ಸಿದ್ದು, ಅವ್ರು ಹೇಳಾಕ್ಸಿದ್ರು ಈ ಕಬಾಬ್ ಹಾಕೊಡ್ರೆ ಸಾಕು. ಇದು ಅದು ಮಿಕ್ಸ್ ಮಾಡಿ ಹಳದಲ್ಲಿ ಹಿಡ್ದಿರ ಪಕೋಳಿನ ಮೊಟ್ಟೆ ಕೋಳಿಲಿ ಒಂದ್ ಮೊಟ್ಟೆ ಸಿಕ್ಕಿದೆ. ಕಾವಿ ಕುತ್ಕೊಂಡ್ಬಿಡು ಬಿಡು. ನೀನೊಬ್ಬ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದಲ್ಲ, ನೀನು ನನ್ ಭಾಗಕ್ಕೆ ಶತ್ರು ಆಗೋಗ್ಬಿಟ್ಟಲ್ಲ. ಕೊತ್ತಂಬರಿ ಕುದಿನ ರುಬ್ಬನ, ಕೊತ್ತಂಬರಿ ಕುದಿನ ಇಲ್ಲಿ ಸಲಾಡ್ ಜೋರಾಗಿ ಈ ತೊಳೆಯೋದು ಇದು ತೊಳ್ಕೊಳ್ರಿ. ಅಲ್ಗ ಹಚ್ಕೊಂಡ್ಬಿಡು ಒಳ್ಳೆ ಬಿಡ ನೋಡ ಹರೀಶ, ಯೂಸ್ ಮಾಡೋ ಚೆನ್ನಾಗಿ ನೋಡಿ. ಒಂದ್ ಫುಲ್ ಕೋಳಿ ತಂದೂರಿ ಮಾಡಕ್ಕೆ ನಮ್ಮ ಫ್ರೆಂಡ್ ಮಸಾಲೆ ರೆಡಿ ಮಾಡ್ಕೊಂತವನೆ. ಸೊ 150 ml ಅಷ್ಟು ಮೊಸರು ಹಾಕೊಂಡು, ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, ಚಿಲ್ಲಿ ಪೌಡ್ರು, ನೆಕ್ಸ್ಟ್ ಧನಿಯಾ ಪೌಡ್ರು ಜೊತೆಗೆ ಮೆಣಸಿನ ಪುಡಿನೂ ಕೂಡ ಹಾಕೊಂತಿದ್ದಾನೆ. ಸೊ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು, ತದನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇದಿಷ್ಟನ್ನು ಚೆನ್ನಾಗಿ ಕೈಯಲ್ಲಿ ಕಲಿಸ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಅಂತ ತಿನ್ಬೇಕು, ಗೊತ್ತಾಯ್ತಾ? ಮಸಾಲೆಯ ಮಿಶ್ರಣ ರೆಡಿಯಾದ ಮೇಲೆ ತನ್ನ ಅಮೂಲ್ಯವಾದ ಕೈಗಳಿಂದ ಕೋಳಿಯ ಪ್ರತಿಯೊಂದು ಅಂಗಕ್ಕೂ ತನ್ನ ಬೆರಳುಗಳ ಸಹಾಯದಿಂದ ಪ್ರತಿಯೊಂದು ಭಾಗಕ್ಕೂ ಲೇಪಿಸ್ತಾ ಇದ್ದಾನೆ. ನೀವು ಕೂಡ ಕಾಣಬಹುದು. ಇವತ್ ನೀವು ತೋಪು ಈಗ ಚೆನ್ನಾಗಿ ಹಚ್ಚಿದಾನೆ. ಸೊ ಇದನ್ನ ಒಂದ್ ಸ್ವಲ್ಪ ಹೊತ್ತು ಸೈಡ್ಗೆ ಎತ್ತಿಟ್ಕೊಂಡು ಕಬಾಬ್ ಮಾಡ್ಕೊಳಕ್ಕೆ ಫಸ್ಟ್ ತಯಾರಿ ಮಾಡ್ಕೊಳ್ಳೋಣ. ಈಗ
ಸೊ ಈಗ ಆಲ್ರೆಡಿ ಒಂದ್ ಮೊಟ್ಟೆ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದಾನೆ. ಇದ್ರ ಜೊತೆಗೆ ಕಬಾಬ್ ಪೌಡ್ರು ಮತ್ತೆ ಮೆಣಸಿನ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದಾನೆ. ಸೊ ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸೈಡ್ಗೆ ಎತ್ತಿಟ್ಕೊಳ್ತಾನೆ. ನೆಕ್ಸ್ಟ್ ಫ್ರೈ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಈಗ. ಮನೆಗೆ ಹೆಂಗ್ ಗೊತ್ತ ಅನ್ಕೊಂಡಿರೋದು ಸರಿ ಮಾಡಿ ಇವ್ರು ಏನ್ ಮಾಡಕ್ ಹೇಳ್ಬಿಟ್ಟು ಅನ್ಸುತ್ತೆ. ಕರ್ಬೇವಿನ ಸೊಪ್ಪು ಹಾಕುವ ವಿಧಾನ ಅಂತ ಅದನ್ನ ಹೇಳ್ಬಿಡು. ಬೆಳ್ಳುಳ್ಳಿ ಪೇಸ್ಟ್, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಪೇಸ್ಟ್, ಕೋಳಿ, ಬೆಳಿಗ್ಗೆ ನಾವು ಹಾಕೊಂಡಿದ್ದು 3 ತಗೊಂಡಿದ್ದೀನಿ. ಯಾರು ಇವನು? ಇವನೇ ಸುಂದ್ರ. ಏಣಿ ಎತ್ತೋ ವೆಂಕಣ್ಣ. ಇಟ್ಬಿಡು ಹಂಗೆ ಹಂಗೆ ಇದನ್ನೇ ಹಿಡಿಯೋ. 3 ಜನ ಹೊತ್ತು ಕೇಳ್ತಾ ಇದೀವಿ, 4 ಎಳ್ನೀರು. ಹೋದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದ ನಾ ಸಂದೇಶವ ತಂದಾಗ ನೀ ಶ್ರುತಿಯ ಮಿಡಿದಾಗ ಹಾಡಿದೆ ನಾ ಉಸಿರಾಗ ತೋರಿದೆ ನೀ ಅನುರಾಗ ಗಮನಿಸದೆ ತಿರುಳಿದೆ ನಾ. ಈಗ ಒಂದಕ್ಕೆ ಹೊಟ್ಟೆ ತುಂಬ ಹೋಯ್ತದೆ. ಏ ಉಲ್ಟಾ ಹೊಡಿಯಲ್ಲ, ಮಚ್ಚಿ ಹಾಕಿಲ್ಲ ಕುಡ್ಲೇ ಇವನ್ನೆಲ್ಲ ಗುರು ಮೊಟ್ಟೆ ಒಳಗೆ ಹಾಕ್ಬಿಡ್ರಿ. ಇಟ್ಟು ಬಿಸಾಕ್ರಿ, ಹೇಳಷ್ಟು ಕೇಳ್ರಿ. ಹೊರಗಡಿಕ ದೂರ ಬಿಸಾಕ್ರಿ, ಗೊಬ್ಬರ ಆಗೋದ್ ಬಿಡು. ಬ್ಯಾಡಪ್ಪ. ಇಲ್ಲಿ ಎಳ್ನೀರು ಕುಡಿತಾ ಇದೀವಿ ಅಂತ ಗೊತ್ತಾದ್ರೆ ಬೋಳಿ ಮಕ್ಳು ಬಿಡಲ್ಲ. ಯಾರು ಐತಲ್ಲ ಆ ಕಡೆ ಹೋಗ ಅಂತೀರ ಅನ್ಸ್ಬೋ. ಫುಲ್ಚಾರ್ ಅಳ್ಳಾಡಿರ ಅವ್ನ್ ಫುಲ್ ಎಲ್ಲ ಬಾಡಿನ ಅಳ್ಳಾಡಿ. ಪುಷ್ಪವತಿ ನಿಂಬೆಹಣ್ಣು ಅಷ್ಟೊಂದು ಪ್ರತಿಯೊಂದು ಹುಡ್ಕೊಂಡು ಮಣ್ಣಲ್ಲಿ ಕಿನ್ನ ಆ ಕಡೆ ಕಿನ್ನ ನೋಡಿ ಮಣ್ಣು ಕಾಣಿಸ್ತೈತಾ? ಇಲ್ಲ ಏನಾಗಲ್ಲ. ಹಿಂಗ ಹಾಕೊಳ್ಳೋಣ ಹಿಂಗ ಹಾಕೊಳ್ಳೋಣ. ಬೇಡ ಹಂಗೋಗಲ್ಲ, ಹಿಂಗೆ ನೀವು ಇರೋ ಪೊಸಿಷನ್ ಕರೆಕ್ಟ್ ಐತೆ. ಕೆಂಡಾಗ್ಲಿ ತಡೀರಿ. ಬೇಯ್ತು ಇನ್ನು ಹಾಕು, ಸೀದೋಗುತ್ತೆ ಫಸ್ಟ್. ಏನ್ ಸೀಯಲ್ಲ, ಹಾಕು ಗುರು. ನಮ್ಮ ಮೇಲೆ ಇಟ್ಕೊಳ್ಳಿ, ಪೂರ್ತಿ ಇಡ್ಬೇಡಿ ಕಲ್ ಮೇಲೆ ಇಟ್ನಲ್ಲ. ಹಿಂಗೆ ಬಿಡ್ಲಿ, ಹಾಕೋದು ಜಾಸ್ತಿ ಹೊತ್ತು ಬಿಡ್ಬೇಡ್ರಿ ಅಲ್ಲೇನೆ. ಇಲ್ಲ ತಿರ್ಗಿಸ್ಕೊಳಕ್ ಸರಿ. ಅದಕ್ಕೆ ಸ್ವಲ್ಪ ನೋಡ್ರಿ, ಅದು ಕಾಯ್ತದ ಅರಕಲ್ಲ, ಆಮೇಲೆ ಹೇಳ್ತೀರ. ಮಾಡ್ಕೋಬೇಕು. ಐಡಿಯಾ ರೆಡಿ ಮಾಡ್ಕೊಬೋದು, ಐಡಿಯಾ ನೀಟಾಗಿ ರೆಡಿ ಮಾಡ್ಕೋಬೋದು. ಕಲ್ ಬಿಟ್ಟು ಬೇರೆ ರೀತಿಯ ಸ್ಟ್ಯಾಂಡ್ ತಂದೆ. ನಾನಾರು ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಬ್ರೋ ಇದು ನೋಡ್ಬಿಟ್ರೆ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಬಂದ್ಬಿಡ್ತಾವ. ಆಮೇಲೆ ಆರಕೋಲ್ಗಿ ನಾವ್ ನೋಡೋದು ಬೇಡವೆ. ಚೆನ್ನಾಗ್ ಬಂದೈತೆ ಬಿಡು. ಇವರಿಬ್ರು ವೆಜ್ ಕುಕ್ಕು. ಏನ್ ಗುರು ನೀವು ಮಾಡ್ತಾ ಇರೋದು? ಮಶ್ರೂಮ್ ಬಿರಿಯಾನಿ. ನೋಡಿತೀನಿ ನನ್ ಮಕ್ಳ, ನೀವು ಮುಚ್ಚಿಕ್ತೀರ ನಾವು ಮುಚ್ಚಿಕ್ತೀವಿ. ನೀವು ನಾನ್ ವೆಜ್ ಹಾಕ್ತೀರಾ, ನಾವು ವೆಜ್ ಹಾಕ್ತೀವಿ. ಎಷ್ಟೇ ಡಿಫ್ರೆನ್ಸ್.
ಐದು ಒಂಚೂರು ಏನೇ ಬೇಕು ಅಣ್ಣ ಇನ್ನೊಂದು ಚಿರ ಎತ್ತಣ ಏನಾಗಲ್ಲ ನಿನ್ನೇನು ಭಾಳ ಆಗಲ್ಲ ಹೀರೋ ಬರ್ದಲ್ಲ ಎತ್ಕೊಂಡವನೆ ಅಲ್ಲಿ ಪೀಸ್ ಮುಳ್ಗದ್ ಬೇಡವನಲ್ಲಿ ಸಾಕ್ಬಿಡು ಹೀರೋ ಇದು ಕಿಚನ್ ಈ ಕಡೆ ಬಂದಿದ್ದೀನಾ ಇಲ್ಲ ಸರ್ ಇಲ್ಲ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಕೊಡ್ತಾರೆ ನಿನ್ಗೆ ಸಾಮಾನ್ಗೆ ಚಿಕ್ಕ ಮುಚ್ಚಡಲ್ಲಿ ಕಬಾಬ್ ಕರಿ ಹುಡುಗಿನ್ ಬರೀ ಮೀಟ್ ಮಾಡ್ತಾನೆ ಅಷ್ಟೇ ಗುರು ನಿನಗೆ ಗೊತ್ತಿರಲಿಲ್ಲ ಚೆನ್ನಾಗಿ ಬಿಸಿದ್ಯಾ ಥ್ಯಾಂಕ್ ಯು ಲೆಮನ್ ಪೌಡ್ರು ಅಲ್ಲೋಗಿ ಆಫ್ ಮಾಡಿರ್ಲಿಲ್ಲ ಅಂದ್ರೆ ಇನ್ನ ಬೇಯಿಸಿತ್ತು ನೋಡು ಶಶಿ ಅವನ್ನೆಲ್ಲ ತೊಳೆದೇ ಆಯ್ತು ಯಾವ್ದು ಗುರು ನನ್ನ ಕ್ಯಾಮ್ರಾ ಕೊಡಲಿ ಏನು ಹೋಗ ನನ್ನ ಮಗನೇ ಕ್ಯಾಮ್ರಾ ಹಿಡ್ಕೊಂಡು ನಾನು ಹರಿಸ ಗ್ಯಾಸ್ ಎತ್ತಿಟ್ಟಿದ್ವಿ ಹೋಗು ಒಳಗೆಲ್ಲ ಪಾತ್ರೆ ರೇ ಸ್ವಾಮಿ ಈ ಕಡೆ ಚೂಡ್ರಿ ನನ್ನ ಮಗನ ನೆಕ್ಸ್ಟ್ ಶನಿವಾರ ಪಾರ್ಟಿ ಮಾಡ್ತೀವಿ ಊಟ ಮಾಡ್ತೀವಿ ಜಲೀಶಿಂದ ಓನಾ ಪಾತ್ರೆ ಬೆಳಗೋದು ಅಂತ ಒಪ್ಬಿಡು ಎಲ್ಲಾರ್ಗು ಬಾಯ್ 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 ಜಯಂತ್ ಭಟ್ರು ಇಲ್ಲೇ ಅವ್ರೆ ಜಯಂತ ಸಂತೋಷ್ ಇವ್ರೆ ನೆಕ್ಸ್ಟ್ ಹುಷಾರಾಗಿ ಮಗ ಹಾ ಆಯ್ತಾಯ್ತು ನೋಡೋಣ ನಡಿ ಗಯಾ ಗುರು ಫೈನಲಿ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಹೊಟ್ಟಿದೀವಿ. ಇವತ್ತು ಟೈಮ್ ಹೇಗಾಯ್ತು ಅನ್ನೋದೇ ಗೊತ್ತಾಗಲಿಲ್ಲ, ಬಟ್ ಇಷ್ಟಂತೂ ನಿಜ ಗುರು, ಈ ಟೈಮ್ನ ನಮ್ಮ ಖುಷಿಗೋಸ್ಕರ ಸ್ಪೆಂಡ್ ಮಾಡಿದೀವಿ. ಬಟ್ ಈ ವಿಡಿಯೋ ಇನ್ನೂ ಕೊನೆವರೆಗೂ ನೋಡಿ, ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ನಿಮ್ಗೆ, ನಾನು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ವರೆಗೂ ಕಂಪ್ಲೀಟ್ ತೋರಿಸ್ತೀನಿ ಅಂತ. ಸೊ ಇವರೆಲ್ಲ ಬೆಂಗಳೂರಿನವರೇ, ಬಟ್ ನನ್ನ ಪ್ರಯಾಣ ಇನ್ನೂ ಬಾಕಿ ಐತೆ. ಈ ವಿಡಿಯೋ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ತರಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟು. ಸೊ ಫೈನಲಿ ನಾನು ಸ್ಟಾಪ್ ಬಂತು. ಸೊ ಬನ್ನಿ ಇಳ್ಕೊಂಡು ಅಲ್ಲಿಂದ ನಾನು ಗಾಡಿ ತಗೊಂಡು ಮನೆಗೆ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಗುರು ಅಂತೂ ಇಂತೂ ನಮ್ಮೂರ್ ಟೋಲ್ ಹತ್ರ ಬಂದ್ ಇಳಿದೆ. ಟೈಮ್ ನೋಡ್ರೆ ಅದೇ 10:30 ಆಗೈತೆ. ಸೊ ಇಲ್ಲಿಂದ ನಾನು ಬೈಕ್ ತಗೊಂಡು ನಮ್ಮ ಮನೆಗೆ ಹೋಗ್ಬೇಕು. ನೋಡೋಣ ಎಷ್ಟೊತ್ತಾಗ್ತದೆ. ಸೊ ಬೈಕ್ನ ಇಲ್ಲೇ ಟೋಲ್ ಹತ್ರ ನಿಲ್ಸೋಗಿದ್ದೆ. ಬನ್ನಿ ಬೈಕಲ್ಲಿ ಜರ್ನಿ ಮಾಡೋಣ. ಅಂತೂ ಇಂತೂ ಮನೇನ ಹತ್ರ ಬಂತು. ಸುತ್ತಲೂ ಎಲ್ಲಿ ನೋಡ್ರು ಬಿಕೋ ಅಂತ ಐತೆ, ಫುಲ್ ಸೈಲೆನ್ಸ್. ಸೊ ಈಗ ಟೈಮ್ ನೋಡ್ರೆ ಆಲ್ರೆಡಿ 10:15. ಸೊ ಬೆಳಗ್ಗೆ 7 ಗಂಟೆ ಹೊರಟಾನು, 10:15 ವಾಪಸ್ ಬಂದಿದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟು. ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಸೊ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್.